ಸಾಯಂಕಾಲ ಪಾಪ ಇವ್ರನ್ನ ನಾನು ಹೇಳೋದು ದಯಮಾಡಿ ಜಿಲ್ಲಾಧಿಕಾರಿಗಳೇ ಇಂಥ ಬಡವರು ಕಳಿಸ್ಕೊಳ್ಳಿ. ನೀವೇನೋ ತಿಳ್ಕೊಂಡಿರ್ಬೋದು, ಶಾಶ್ವತ ಕಾಂಗ್ರೆಸ್ ಇರುತ್ತೆ ರಾಜ್ಯದಲ್ಲಿ ಅಂತ ತಿಳ್ಕೊಂಡಿರ್ಬೋದು. ಜಿಲ್ಲಾಧಿಕಾರಿಗಳು, ತಹಸೀಲ್ದಾರ್ಗಳು, ರೆವಿನ್ಯೂ ಅಧಿಕಾರಿಗಳು ಒಂದಲ್ಲ ಒಂದಿನ ನೀವು ಅದನ್ನು ಶಿಕ್ಷೆ ಅನುಭವಿಸೋ ಇಂಥ ಕಣ್ಣೀರು ಹಾಕಿರ್ತೀರಲ್ಲ, ಆ ಕಣ್ಣೀರು ನಿಮಗೆ ಶಾಪ ತಟ್ಟೆ ಕಳಿಸಿ. ಒಮ್ಮೆ ಇವತ್ತು ಪತ್ರಿಕಾ ಸ್ನೇಹಿತರು ಮುಂದೆ ಹೇಳಿ, ಅವ್ರು ಯಾರು ಕರೀರಿ ತಹಸೀಲ್ದಾರ್ ಅವತ್ತು ಉದಯ ಅಂತ ಹೇಳಿ. ನಮ್ಮ ಇಂಗ್ಲೀಷ್ ಯಾವುದು ಸರ್ ನಿಮ್ಮದು ಪತ್ರಿಕೆ? ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆ ವರದಿಗಾರರಿದ್ರು. ಸರ್ಕಲ್ ಇನ್ಸ್ಪೆಕ್ಟರ್ ಕಳಿಸಿ ಕಂಪ್ಲೇಂಟ್ ಓದ್ಬಿಟ್ಟು, ಸರ್ ಬೇಡ ದಮ್ಮೆ ಹಾಕ್ತೀನಿ ಅಂದ್ಬಿಟ್ಟು ಕಂಪ್ಲೇಂಟ್ ಸರಿಪಡಿಸ್ತೀನಿ ಅಂದ್ಬಿಟ್ಟು ಇವು ಅಮ್ಮನ್ನ ಎಸಿಗೆ ಹಾಕ್ತಾನಲ್ಲಿ ಎಬ್ಬೆಟ್ಬಿಟ್ಟು ಕಾನೂನು ರೀತಿ 90 ದಿನ ಒಮ್ಮೆ ಮಾಡ್ಬೇಕಲ್ವ ನೋಡ್ರೆ. ಗಂಡ ತಿರೋದ ತಕ್ಷಣ ಇನ್ನೊಬ್ಬ ಮೇಲೆ ಎಡ್ತಿತ್ತಾ ಇರ್ತಾರೆ ಬ್ರದರ್. 90 ದಿನ ಆದ್ಮೇಲೆ ಈ ಮಟ್ಟಕ್ಕೆ ಜಿಲ್ಲೆ ಆಡಳಿತ ನಡೀತಾ ಇದೆ. ದಯಮಾಡಿ ಜಿಲ್ಲಾಧಿಕಾರಿ ನಿಮ್ಮ ಜಿಲ್ಲಾಧಿಕಾರಿಗಳ ಹುದ್ದೆಗೆ ಗೌರವ ತನ್ನಿ, ಶುಚಿ ತರಬೇಡಿ, ಬಡವರ ಬಗ್ಗೆ ಕಣ್ಣೆ ತೋರಿಸಿ. ಈ ಲೂಟಿಕೋರರು ಕಂದಾಯ ಇಲಾಖೆ ತಹಸೀಲ್ದಾರ್ ಇರ್ಬೋದು, ಅಧಿಕಾರಿ ಒಬ್ಬರು 15 ವರ್ಷ ಹಾಸನದಲ್ಲಿ, 15-20 ವರ್ಷ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು ಕಷ್ಟದಲ್ಲಿರೋದು. ಆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಸ್ತಿ ಎಷ್ಟೈತೆ ಅಂತ ಕೇಳಿ, ವಿಲೇಜ್ ಅಕೌಂಟೆಂಟು ಅವ್ರು ಅಲ್ಲಾಡ್ಸಕ್ಕಾಯ್ತದೆ ಕೇಳಿ. ಈ ಕಂದಾಯ ಇಲಾಖೆ ರಾಜ್ಯದ ಸಾಧನ ಸಮಾಜ ಕಾಣಿಸಲ್ಲ. ನೀವು ಒಂದು ನಿಮಿಷ ಸಾತನಹಳ್ಳಿಗೆ ಹೋಗಿ, ಸಾತನಹಳ್ಳಿಲಿ ನನ್ನ ಸಾತನಹಳ್ಳಿ ಅಂತ ಇಲ್ಲೇ ಐತಲ್ಲ ಸರ್, 1980 ಇಸ್ವಿಲಿ ಅವ್ರಿಗೆ ಮಂಜೂರಾತಿ ಆಗಿರೋದು. ಖಾತೆ ಮಾಡೋಕ್ಕಾಯ್ತು, ಕೇಳ್ಕೆ ಬನ್ನಿ. ಇಂಥವು ಎಷ್ಟು ಪ್ರಕರಣ ಹೇಳ್ಬೇಕಾ? ನಂತರ ಮೇಲೆ ಹೇಳ ಇಲ್ಲೇನು ಮಾಡ್ತಾರೆ, ಎ ಸಿ ಕೋರ್ಟ್ ನಡೆಸಬೇಕಾದ್ರೆ ಸುಮಾರು ಎ ಸಿ ಕೋರ್ಟು, ಡಿ ಸಿ ಕೋರ್ಟು ರಾಜಕೀಯದ ಇದರಲ್ಲಿದೆ, ಹಿಡಿತದಲ್ಲಿದೆ ಜಿಲ್ಲೆಯವರಿಗೆ. ನಾವು ಮಿನಿಸ್ಟರ್ ಕೈಲಿ ಹೇಳಿಸ್ತೇವೆ, ಇವ್ರ ಕೈ ಬೇರೆ ಕೈಲಿ ಹೇಳಿಸ್ತೀವಿ ಅಂತಾರೆ. ರೆವಿನ್ಯೂ ಸೆಕ್ರೆಟರಿ ಕೊಟ್ಟರು ಏನೂ ಇಲ್ಲ. ರೆವಿನ್ಯೂ ಸೆಕ್ರೆಟರಿ ಇವತ್ತು ಉದಾಹರಣೆ ನೀವು ಹೇಳಿದ್ರಲ್ಲ, 90 ವಿಧಾನಸಭೆ ಪ್ರಶ್ನೆ ಹಾಕಿದ್ರಲ್ಲಿ 70 ರೆವಿನ್ಯೂ ಇಲಾಖೆಗೆ ಉತ್ತರ ಕೊಡದರೆ. ಯಾಕೆ ಉತ್ತರ ಕೊಡದರೆ 90? ಹಂಗಿದ್ರೆ ಕೃಷ್ಣ ಬೈರೇಗೌಡರಂತ ಒಬ್ಬ ಪ್ರಾಮಾಣಿಕವಾದಂಥ ಮಂತ್ರಿಗಳಿದ್ದೇವೆ, 90ರಲ್ಲಿ 70 ಉತ್ತರ ಕೊಡಲ್ಲ ಅಂದ್ರೆ ತೊಂದರೆ. ಅಂದರೆ ಇದು ಯಾವ್ಯಾವ ಲ್ಯಾಂಡ್ ಮಾಫಿಯಾ ಇದೆ ಅವನ್ನ ಹಿಡಿತದಲ್ಲಿರೋ ಪ್ರಶ್ನೆ ಅಂತ. ಶ್ರೀ ಮಲ್ಲಪ್ಪ